ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋದಲ್ಲಿ 10 ಅಂಕದ ಖಚಿತ ಪ್ರಶ್ನೆಯಾಗಿರುವ ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ನೋಡೋಣ ವಿದ್ಯಾರ್ಥಿಗಳೇ. ಈ ಪ್ರಶ್ನೆ 100ಕ್ಕೆ 100ರಷ್ಟು ಬರೆದಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಖಚಿತವಾಗಿ ಬಂದೇ ಬರುತ್ತೆ ವಿದ್ಯಾರ್ಥಿಗಳೇ. ಇದು ಪ್ರಿಪ್ರೇಟರಿಲಿ ಅಥವಾ ಆನ್ಯುವಲ್ ಪರೀಕ್ಷೆಯಲ್ಲಿ, ಈ ಎರಡು ಪರೀಕ್ಷೆಯಲ್ಲಿ 100ಕ್ಕೆ 100 ಈ ಪ್ರಶ್ನೆ ಬಂದೇ ಬರುತ್ತೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಎಲ್ಲರಿಗೂ ಗೌತಮ್ PUC ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹೇಳುವ ಪ್ರಶ್ನೆ ತುಂಬ ಉಪಯುಕ್ತ ವಿದ್ಯಾರ್ಥಿಗಳೇ. ಈ ಪ್ರಶ್ನೆ ಮೊದಲನೇದಾಗಿ ಕೇವಲ 5 ಪಾಯಿಂಟ್ಗಳಿಂದ 5 ಅಂಶಗಳಿಂದ ಮಾತ್ರ ಕೂಡಿದೆ ವಿದ್ಯಾರ್ಥಿಗಳೇ. ಈ 5 ಪಾಯಿಂಟ್ಗಳನ್ನ ನೀವು ಸಂಪೂರ್ಣವಾಗಿ ನೆನ್ಪಿಟ್ಕೊಂಡ್ರೆ ಸಾಕು, ನಿಮಗೆ ಆರಾಮದಾಯಕವಾಗಿ 10 ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಅಶೋಕನ ಕಾಲ ಬಂದ್ಬಿಟ್ಟು ಕ್ರಿಸ್ತ ಶಕೆ ಬೇರೆ ವಿದ್ಯಾರ್ಥಿಗಳೇ. ಇದು ಕ್ರಿಸ್ತ ಪೂರ್ವ ಅಂದರೆ ಪ್ರಾಚೀನ ಭಾರತದಲ್ಲಿ ಬರುವಂತಹ ಕಾಲ. ಕ್ರಿಸ್ತಪೂರ್ವ 273ರಿಂದ 232ರವರೆಗೆ ಅಶೋಕನ ಕಾಲ ವಿದ್ಯಾರ್ಥಿಗಳು. ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಮೊದಲನೇದಾಗಿ ಪೀಠಿಕೆ, ಕೊನೆಯದಾಗಿ ಉಪಸಂಹಾರ. ಇದನ್ನು ನೀವು ಸ್ವಲ್ಪ ಇದರಲ್ಲಿರೋದೇ ಬರೀಬೇಕಂತ ಏನಿಲ್ಲ, ಆದರೆ ಮೇನ್ ವಿದ್ಯಾರ್ಥಿಗಳೇ 5 ಅಂಶಗಳು ವಿದ್ಯಾರ್ಥಿಗಳೇ. ಈ 5 ಪಾಯಿಂಟ್ಗಳನ್ನ ನೀವು ಬರೆದು ಬಿಟ್ರೆ ನಿಮಗೆ 10 ಅಂಕ 100ಕ್ಕೆ 100ರಷ್ಟು ಕೊಡ್ತಾರೆ ವಿದ್ಯಾರ್ಥಿಗಳು. ಮೊದಲನೇದಾಗಿ ಪೀಠಿಕೆ. ಅಶೋಕನು ಮೌರ್ಯರಲ್ಲೇ ಶ್ರೇಷ್ಠ ಅರಸನಾಗಿದ್ದಾನೆ ಮತ್ತು ಅವನು ಪ್ರಪಂಚದ ಅರಸರುಗಳಲ್ಲಿಯೇ ಒಬ್ಬ ಹೆಸರುವಾಸಿಯಾದ ಚಕ್ರವರ್ತಿಯಾಗಿದ್ದಾನೆ. ಶಾಸನಗಳಲ್ಲಿ ಅವನನ್ನು ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ ಎಂದು ಸಹ ಹೆಸರಿಸಲಾಗಿದೆ. ಇದು ಪೀಠಿಕೆ ಇದೇ ಬರಿಬೇಕಂತ ಏನಿಲ್ಲ ವಿದ್ಯಾರ್ಥಿಗಳೇ. ನಿಮಗೆ ಸ್ವಲ್ಪ ಬೇರೇನೂ ಬರಿಬೋದು. ಸ್ವಲ್ಪ ಅಶೋಕಗೆ ಸಂಬಂಧಿಸಿದ ಯಾವುದಾದ್ರೂ 2 ಪಾಯಿಂಟ್ ಅಥವಾ 3 ಪಾಯಿಂಟ್ ಬರೆದ್ಬಿಟ್ರೆ ಸಾಕು ವಿದ್ಯಾರ್ಥಿಗಳೇ. ನಂತರ ಮೊದಲನೇ ಅಂಶ ಅಂದರೆ ನಾನು ಮೊದಲೇ ಹೇಳಿದ್ದೆ 5 ಅಂಶಗಳನ್ನು ಬರೆದ್ರೆ ನಿಮಗೆ 10 ಅಂಕ ಸಿಗುತ್ತೆ. ಅಂದರೆ ಪ್ರತಿಯೊಂದು ಅಂಶಕ್ಕೂ 2 ಅಂಕದ ರೀತಿಯಲ್ಲಿ ಈ 5 ಪಾಯಿಂಟ್ಗಳನ್ನು ಬರೆದರೂ ನಿಮಗೆ ಪೀಠಿಕೆ 5 ಪಾಯಿಂಟ್ ಮತ್ತು ಉಪಸಂಹಾರ ಬರೆದ್ರೆ ನಿಮಗೆ 5ರಿಂದ 6 ಅಂಕ ಖಚಿತವಾಗಿ ಬರುತ್ತೆ ವಿದ್ಯಾರ್ಥಿಗಳೇ. ಅದರ ಒಳಗಡೆ ಬರೆಯುವಂತಹ ಕೆಲವೊಂದು ವಿವರಣೆಯು ಸಹ ನಿಮಗೆ 10ಕ್ಕೆ 10 ಅಂಕ 100ಕ್ಕೆ 100ರಷ್ಟು ಬರುತ್ತೆ ವಿದ್ಯಾರ್ಥಿಗಳ ಈ ಪ್ರಶ್ನೆ. ಆದ್ದರಿಂದ ಸಂಪೂರ್ಣವಾಗಿ ಇದನ್ನು ನೋಟ್ಸ್ ಬರೆದಿಟ್ಕೊಡಿ. ಕಳಿಂಗ ಯುದ್ಧ, ಇದು ಮೊದಲನೇ ಅಂಶ. ಏನಿಲ್ಲ, ಭಾಳ ಇರೋಲ್ಲ ವಿದ್ಯಾರ್ಥಿಗಳೇ. ಒಂದು ಸ್ವಲ್ಪ 4 ಅಂಶ ಅಥವಾ 5 ಪಾಯಿಂಟ್ ಇರ್ತವೆ ಅಷ್ಟೇ ವಿದ್ಯಾರ್ಥಿಗಳೇ. ಕಳಿಂಗ ಯುದ್ಧ. ಅಶೋಕನ ಕಾಲದಲ್ಲಿ ಕಳಿಂಗವು ಒಂದು ಶಕ್ತಿಶಾಲಿಯಾದ ರಾಜ್ಯವಾಗಿತ್ತು. ಇದನ್ನು ನೀವು ಬಾಯ್ಪಾಠ ಹಾಕೋ ಬದಲು ಏನು ಮಾಡಬೇಕು ವಿದ್ಯಾರ್ಥಿಗಳೇ, ಕಥೆಯ ರೂಪದಲ್ಲಿ ನೆನ್ಪಿಟ್ಕೊಳ್ಬೇಕು. ಅಶೋಕನ ಕಾಲದಲ್ಲಿ ಕಳಿಂಗವು ಒಂದು ಶಕ್ತಿಶಾಲಿಯಾದ ರಾಜ್ಯವಾಗಿತ್ತು. ಅಶೋಕನು ತನ್ನ ಸಾರ್ವಭೌಮತ್ವವನ್ನು ಕಳಿಂಗದ ಮೇಲೆ ವಿಸ್ತರಿಸಲು ಅಪೇಕ್ಷಿಸಿದನು. ಆದ್ದರಿಂದ ಆತನು ಕಳಿಂಗದ ಮೇಲೆ ದಾಳಿ ಮಾಡಿದನು. 13ನೇ ಶಿಲಾಶಾಸನ ಅಶೋಕನ ಕಳಿಂಗದ ದಿಗ್ವಿಜಯ ಮತ್ತು ಅದರ ಪರಿಣಾಮಗಳನ್ನು ಕುರಿತು ವಿವರಣೆಯನ್ನು ನೀಡುತ್ತದೆ. ಅಂದರೆ ಅಶೋಕನ ಅವಧಿಯಲ್ಲಿ ಕಳಿಂಗ ಒಂದು ಶಕ್ತಿಶಾಲಿಯಾದ ರಾಜ್ಯ, ಅದರ ಮೇಲೆ ಯುದ್ಧ ಮಾಡಲು ಅಪೇಕ್ಷಿಸುತ್ತಾನೆ. ಇದರ ಬಗ್ಗೆ 13ನೇ ಶಿಲಾಶಾಸನ ಸಂಪೂರ್ಣವಾಗಿ ಅದರ ಪರಿಣಾಮ ವಿವರವನ್ನು ನೀಡುತ್ತದೆ. ನಂತರ ಕಳಿಂಗ ಯುದ್ಧದಲ್ಲಿ 1,00,000 ಜನ ಪ್ರಾಣ ತೆತ್ತರು ಮತ್ತು 1,50,000 ಸೈನಿಕರು ಯುದ್ಧ ಕೈದಿಗಳಾದರು ಎಂದು ಇದು ಹೇಳುತ್ತದೆ. ರಕ್ತಪಾತವನ್ನು ಕಂಡ ಅಶೋಕನು ತುಂಬಾ ದುಃಖ ತಪ್ತನಾದನು. ಭವಿಷ್ಯದಲ್ಲಿ ಯುದ್ಧ ಮಾಡಬಾರದೆಂದು ತೀರ್ಮಾನಿಸಿದ್ದರಿಂದ ಇದೇ ಆತನ ಕೊನೆಯ ಯುದ್ಧವಾಗಿದೆ. ಇದು ಇಷ್ಟು ಬರೆದರೆ ನಿಮಗೆ ಎಷ್ಟು ಅಂಕ ವಿದ್ಯಾರ್ಥಿಗಳೇ? 2 ಅಂಕ ಅಷ್ಟೇ, ಏನಿಲ್ಲ. ಕಳಿಂಗ ಯುದ್ಧ ಮೊದಲನೇ ಪಾಯಿಂಟ್ ಹೆಡ್ಲೈನ್, ಅದರ ಮೇಲೆ ಯುದ್ಧ ಮಾಡ್ತಾನೆ, ಅದರಲ್ಲಿ ಎಷ್ಟು ಲಕ್ಷ ಜನ ಸತ್ರು, ಎಷ್ಟು ಲಕ್ಷ ಜನ ಯುದ್ಧ ಕೈದಿಗಳಾದರು. ಇಷ್ಟು ಬರೆದರೆ ನಿಮಗೆ 2 ಅಂಕ 100ಕ್ಕೆ 100ರಷ್ಟು ಕೊಡ್ತಾರೆ ವಿದ್ಯಾರ್ಥಿಗಳೇ. ನಂತರ ಅಶೋಕನ ವಿದೇಶಾಂಗ ನೀತಿ ಬದಲಾವಣೆ. ಅಶೋಕನು ಯುದ್ಧದ ಪರಿಣಾಮವಾಗಿ ಅಶೋಕನು ತನ್ನ ವಿದೇಶಾಂಗ ನೀತಿಯನ್ನು ಬದಲಾಯಿಸಿದನು. ದಿಗ್ವಿಜಯಗಳ ಬದಲಾಗಿ ಧರ್ಮ ವಿಜಯದ ನೀತಿಯನ್ನು ತನ್ನದಾಗಿಸಿಕೊಂಡನು. ಉಪಗುಪ್ತನೆಂಬ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದ ಆತನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಏನಿಲ್ಲ ವಿದ್ಯಾರ್ಥಿಗಳೇ, ಇವನು ಧರ್ಮ ವಿಜಯದ ಅಂದರೆ ವಿದೇಶಾಂಗ ನೀತಿಯನ್ನು ಬದಲಾಯಿಸಿದನು. ದಿಗ್ವಿಜಯನ್ನು ತ್ಯಜಿಸ್ತಾನೆ, ಧರ್ಮ ವಿಜಯನ ಪಡ್ಕೊಳ್ತಾನೆ. ಮತ್ತು ಇವನು ಉಪಗುಪ್ತನೆಂಬ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದ ಬೌದ್ಧ ಧರ್ಮ ಸ್ವೀಕರಿಸಿದನು. ಇಷ್ಟು ಬರೆದ್ರೆ ಇವಾಗ ನೀವು ಎಷ್ಟು ಅಂಕ ಪಡ್ಕೊಂಡಂಗೆ ವಿದ್ಯಾರ್ಥಿಗಳೇ? 4 ಅಂಕ.
ಇಷ್ಟೇ, ತುಂಬ ಕಡಿಮೆ ಅವಧಿಯಲ್ಲಿ 4 ಅಂಕ ಬಂತು ವಿದ್ಯಾರ್ಥಿಗಳೇ. ನಂತರ ಅಶೋಕನ ಶಿಲಾಶಾಸನಗಳು. ಮೂರನೇ ಅಂಶ ಅಶೋಕನ ಶಿಲಾಶಾಸನಗಳು. ಅಶೋಕನು ಶಿಲಾಶಾಸನಗಳನ್ನು ಹೊರಡಿಸಿದ ಭಾರತದ ಮೊದಲ ಸಾಮ್ರಾಟ. ಸಾಮ್ರಾಜ್ಯದ ಉದ್ದಗಲಕ್ಕೂ ಸಿಕ್ಕಿವೆ. ಅವುಗಳು 16 ಶಿಲಾಶಾಸನಗಳು ಇವೆ. ಮೌರ್ಯರ ಧರ್ಮ, ಸಮಾಜ ಮತ್ತು ಆಡಳಿತದ ಮೇಲೆ ಬೆಳಕು ಚೆಲ್ಲುವುದರೊಂದಿಗೆ ಆತನ ಆದರ್ಶಗಳು ಮತ್ತು ಮನೋಭಾವವನ್ನು ತಿಳಿಯಲು ಸಹಾಯ ಮಾಡುತ್ತವೆ. ಶಿಲಾಶಾಸನಗಳಲ್ಲಿಯ ಭಾಷೆಯು ಪ್ರಾಕೃತ, ಪಾಳಿ ಮತ್ತು ಗ್ರೀಕ್ ಆಗಿದ್ದು ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಯನ್ನು ಬಳಸಲಾಗಿದೆ. ದೀರ್ಘಾವಧಿಯವರೆಗೆ ಒಳಗಾಗಿದ್ದ ಬ್ರಾಹ್ಮಿ ಲಿಪಿಯನ್ನು 1837ರಲ್ಲಿ ಜೇಮ್ಸ್ ಪ್ರಿನ್ಸಪ್ ಸಂಶೋಧಿಸಿ ಬೆಳಕಿಗೆ ತಂದನು. ನಂತರ ಕರ್ನಾಟಕದಲ್ಲಿ ಆತನ ಶಿಲಾಶಾಸನಗಳು ಎಲ್ಲೆಲ್ಲಿ ದೊರಕಿವೆ, ಅವುಗಳ ಸ್ಥಳಗಳು ಯಾವ್ಯಾವು ಅಂತಂದರೆ ಮಸ್ಕಿ, ಗವಿಮಠ, ಪಾಲ್ಕಿಗುಂಡಂ, ಬ್ರಹ್ಮಗಿರಿ, ಸಿದ್ದಾಪುರ, ಜಟಿಂಗ ರಾಮೇಶ್ವರ, ನಿಟ್ಟೂರು, ಉದಯಗೋಳಂ ಮತ್ತು ಸನ್ನತಿ. ಮಸ್ಕಿ ಮತ್ತು ಕಲ್ಕತ್ತಾ ಶಾಸನಗಳು ರಾಜನನ್ನು ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಎಂದು ಉಲ್ಲೇಖಿಸಿವೆ. ಇಷ್ಟು ಬರೆದರೆ ನಿಮಗೆ 6 ಅಂಕ ವಿದ್ಯಾರ್ಥಿಗಳೇ. ತುಂಬ ಸುಲಭವಾಗಿ 6 ಅಂಕ ಪಡ್ಕೊಳ್ಳೋದು. ಇನ್ನೂ 2 ಅಂಕ ಇನ್ನೂ ತುಂಬ ಸುಲಭ ಇದೆ, ಅದನ್ನು ನೀವು ಆರಾಮದಾಯಕವಾಗಿ ನೆನಪಿಟ್ಕೊಳ್ಬೋದು. ಕೊನೆಯ 2 ಅಂಕ ಸ್ವಲ್ಪ ಕಠಿಣ ಆಗ್ಬೋದು ವಿದ್ಯಾರ್ಥಿಗಳಷ್ಟೇ. ಅಶೋಕನ ಧರ್ಮ. ಅಶೋಕನ ಪ್ರಕಾರ ಧರ್ಮನಿಷ್ಠೆಯು ಈ 5 ಅಂಶಗಳಿಂದ ಕೂಡಿರಬೇಕು. ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು, ಗುರುಗಳಿಗೆ ಗೌರವ ತೋರಬೇಕು, ಪ್ರತಿಯೊಬ್ಬರೂ ಸತ್ಯವನ್ನೇ ನುಡಿಯಬೇಕು, ಸೇವಕರು, ಕಿರಿಯರು, ಅವಲಂಬಿತರು ಎಲ್ಲರನ್ನೂ ಪ್ರೀತಿಯಿಂದ ಕಾಣಬೇಕು, ಮಾನವರು ಮತ್ತು ಪ್ರಾಣಿಗಳಿಗೆ ಹಿಂಸೆ ನೀಡಬಾರದು, ಪ್ರತಿಯೊಬ್ಬನು ಕೋಪ, ಕ್ರೌರ್ಯ ಮತ್ತು ದುಂದು ವೆಚ್ಚಗಳನ್ನು ನಿಗ್ರಹಿಸಬೇಕು. ಕೊನೆಯ ಅಂಶ ಇಷ್ಟು ಬರೆದರೆ ನಿಮಗೆ 8 ಅಂಕ. ಅತ್ಯಂತ ಸುಲಭವಾಗಿ ಮತ್ತು 100ಕ್ಕೆ 100ರಷ್ಟು ಬರುವ ಪ್ರಶ್ನೆ ಇದು. ಇಲ್ಲಿಗೆ 8 ಅಂಕ ನಿಮಗೆ ಬಂದಂತೆ. ಇನ್ನು ಉಳಿದ 2 ಅಂಕ ಬೌದ್ಧ ಧರ್ಮದ ಹರಡುವಿಕೆಗೆ ಅಶೋಕನು ತೆಗೆದುಕೊಂಡ ಕ್ರಮಗಳಾವು. ಭಾರತದ ಮಾತ್ರವಲ್ಲದೆ ಭಾರತದ ಹೊರಗೂ ಬೌದ್ಧ ಧರ್ಮದ ಪ್ರಸಾರಕ್ಕೆ ಅಶೋಕನು ಕಾರಣನಾಗಿದ್ದಾನೆ. ಬೌದ್ಧ ಧರ್ಮದ ಪ್ರಸಾರಕ್ಕೆ ಹಲವಾರು ಕ್ರಮಗಳನ್ನು ತೆಗೆದುಕೊಂಡನು. ಅವುಗಳೆಂದರೆ ಬೌದ್ಧ ಧರ್ಮದ ಪವಿತ್ರ ಕ್ಷೇತ್ರಗಳಾದ ಲುಂಬಿನಿ ವನ, ಗಯಾ, ಸಾರನಾಥ ಮತ್ತು ಕುಶಿನಗರವನ್ನು ಸಂದರ್ಶಿಸಿದನು ಮತ್ತು ಧರ್ಮಗೋಷ್ಠಿಗಳನ್ನು ಏರ್ಪಡಿಸಿದನು. ಎಲ್ಲ ಪ್ರಸಿದ್ಧ ಮತ್ತು ಪವಿತ್ರ ಕ್ಷೇತ್ರಗಳಲ್ಲಿ ಧರ್ಮಗೋಷ್ಠಿಗಳನ್ನು ಏರ್ಪಡಿಸ್ತಾನೆ. ಸಾಮ್ರಾಜ್ಯದಾದ್ಯಂತ ಅನೇಕ ವಿಹಾರಗಳನ್ನು ನಿರ್ಮಿಸಿದನು ಮತ್ತು ಅವುಗಳ ದತ್ತಿಗಾಗಿ ಹೆಚ್ಚಿನ ಪ್ರಮಾಣದ ಹಣವನ್ನು ವ್ಯಯಿಸಿದನು. ಬುದ್ಧನ ತತ್ವಗಳನ್ನು ಬಂಡೆಗಳು, ಸ್ತಂಭಗಳು ಮತ್ತು ಗುಹೆಗಳ ಗೋಡೆಗಳ ಮೇಲೆ ಕೆತ್ತಿಸಿದನು. ಬೌದ್ಧ ಧರ್ಮದ ಪ್ರಚಾರತೆಗೆ ಧರ್ಮ ಮಹಾಮಾತ್ರರು, ಯುಕ್ತರು ಮತ್ತು ರಜ್ಜುಕರು ಎಂಬ ಅಧಿಕಾರಿಗಳನ್ನು ನೇಮಿಸಿದನು. ಕ್ರಿಸ್ತಪೂರ್ವ 2050ರಲ್ಲಿ ಪಾಟಲಿಪುತ್ರದಲ್ಲಿ ಬೌದ್ಧ ಧರ್ಮ ಸಮ್ಮೇಳನವನ್ನು ನಡೆಸಿದನು. ಬೌದ್ಧ ಧರ್ಮ ಪ್ರಚಾರತೆಗೆ ಅಫ್ಘಾನಿಸ್ತಾನ, ಬರ್ಮಾ, ಶ್ರೀಲಂಕಾ ಮತ್ತು ಯುರೋಪ್ಗೆ ನಿಯೋಗಗಳನ್ನು ಕಳುಹಿಸಿದನು. ಅನೇಕ ಕಲ್ಯಾಣಕರ ಚಟುವಟಿಕೆಗಳನ್ನು ಕೈಗೊಂಡನು. ಅವನು ಬಾವಿಗಳನ್ನು ತೋಡಿಸಿದನು, ವಿಶ್ರಾಂತಿ ಗೃಹಗಳನ್ನು ಕಟ್ಟಿಸಿದನು, ರಸ್ತೆಗಳ ಬದಿಯಲ್ಲಿ ಫಲ ನೀಡುವ ಮರಗಳನ್ನು ನಡೆಸಿದ, ಹಲವಾರು ಆಸ್ಪತ್ರೆಗಳು ಮತ್ತು ಶಾಲೆಗಳನ್ನು ಸ್ಥಾಪಿಸಿದನು. ಸೇವಾ ಮತ್ತು ತ್ಯಾಗವೇ ಅವನ ಗುರಿಯಾಗಿತ್ತು. ಈ 8 ಅಂಶಗಳು ಬರೀಬೇಕಂತ ಏನಿಲ್ಲ ವಿದ್ಯಾರ್ಥಿಗಳೇ, ಕೇವಲ 3 ಅಥವಾ 4 ಬರೆದರೂ ಸಾಕು. ಇಷ್ಟು ಬರೆದರೆ ನಿಮಗೆ 10ಕ್ಕೆ 10 ಅಂಕ ಖಚಿತವಾಗಿ ಸಿಗುತ್ತೆ ವಿದ್ಯಾರ್ಥಿಗಳೇ. ನೀವು ಕೊನೆಯ ಅಂಶ ಅಂದರೆ ಈ 8 ಅಂಶದಲ್ಲಿ 4 ಬರೆದರೂ ಸಾಕು, 10ಕ್ಕೆ 10 ಅಂಕ ಖಚಿತವಾಗಿ ಬರುತ್ತೆ. ಇದನ್ನು ಬರೆದಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ನೋಟ್ಸ್ನ. ನಂತರ ಕೊನೆಯದಾಗಿ ಉಪಸಂಹಾರ. ಉಪಸಂಹಾರವು ಇದೇ ಬರಿಬೇಕಂತ ಏನಿಲ್ಲ, ನಿಮಗೆ ಯಾವುದಾದ್ರೂ 2-3 ಪಾಯಿಂಟ್ ಸಿಕ್ಕರೆ ಅದನ್ನು ಬರಿಬೋದು. ಉಪಸಂಹಾರ: ಅಶೋಕನು ತನ್ನ ಮುಂದಿನ ಜೀವನವನ್ನು ಜನಕಲ್ಯಾಣಕ್ಕಾಗಿ ಸಮರ್ಪಿಸಿದನು ಮತ್ತು ಅಂದಿನಿಂದ ಯುದ್ಧವನ್ನು ಮಾಡದೆ ತನ್ನ ಸಾಮ್ರಾಜ್ಯದಲ್ಲಿರುವ ಜನರ ಯೋಗಕ್ಷೇಮಕ್ಕಾಗಿ ಅಧಿಕಾರಿಗಳನ್ನು ನೇಮಿಸಿದನು. ಇಲ್ಲಿಗೆ ನಿಮ್ಮ ಸಂಪೂರ್ಣ ಗೌತಮ ಬುದ್ಧ ಮತ್ತು ಅಶೋಕ ಈ 2 ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿವರಿಸಿದ್ದೇವೆ. ಇವು 100ಕ್ಕೆ 100ರಷ್ಟು ಪ್ರಿಪ್ರೇಟರಿ ಅಥವಾ ಆ್ಯನ್ಯುವಲ್ ಈ 2 ಪರೀಕ್ಷೆಗಳಲ್ಲಿ ಒಂದು ಪ್ರಶ್ನೆ ಆ್ಯನ್ಯುವಲ್ ಪರೀಕ್ಷೆಯಲ್ಲಿ ಬಂದೇ ಬರುತ್ತದೆ. ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ ವಿದ್ಯಾರ್ಥಿಗಳೇ, ಇದನ್ನು ಪ್ರತಿ ವರ್ಷ ಕೇಳ್ತಾ ಬಂದಿದ್ದಾರೆ. ನೀವು ಬೇಕಿದ್ರೆ ಕ್ವಶನ್ ಪೇಪರ್ ಇದ್ದರೆ ನೋಡಿ, ಲಾಸ್ಟ್ 10 ಇಯರ್ಸ್ದು
ಪ್ರತಿ ವರ್ಷ ಪ್ರಿಪ್ರೇಟರಿ ಮತ್ತು ಆ್ಯನ್ಯುವಲ್ ಈ ಎರಡು ಪರೀಕ್ಷೆಯಲ್ಲಿ ಖಚಿತವಾಗಿ ಗೌತಮ ಬುದ್ಧ ಮತ್ತು ಅಶೋಕ ಎಂಬ ಈ ಪ್ರಶ್ನೆಗಳನ್ನು ನೋಡಿದ್ದಾನೆ. ಇನ್ನು ಅನೇಕ ಎಕನಾಮಿಕ್ ಎಲ್ಲ ಪ್ರಶ್ನೆಗಳು ನಮ್ಮ ಗೌತಮ್ PUC ಯೂಟ್ಯೂಬ್ ಅಕಾಡೆಮಿಯಲ್ಲಿ ಸಂಪೂರ್ಣವಾಗಿ ಲಭ್ಯವಿವೆ. ಇವತ್ತೇ ಎಲ್ಲ ವಿಡಿಯೋಗಳನ್ನು ನೋಡಿ ಮತ್ತು ನೋಟ್ಸ್ ಬರೆದಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.